ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇತ್ತೀಚೆಗೆ ಜಾಗತಿಕವಾಗಿ ಅತಿ ಹೆಚ್ಚು ಚರ್ಚೆಯಲ್ಲಿದ್ದಂಥ ವಿಚಾರ ಅಂದರೆ ಅದು AI ಸಂಬಂಧಪಟ್ಟ ಹಾಗೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಎರಡು ರೀತಿಯಾದಂಥ ಚರ್ಚೆ. ಒಂದು, AI ಈ ಜಗತ್ತಿನ ವೇಗವನ್ನು ಜಾಸ್ತಿ ಮಾಡುತ್ತೆ, ಈ ಜಗತ್ತಲ್ಲಿ ಸಾಕಷ್ಟು ಬದಲಾವಣೆಯನ್ನು ತರುತ್ತೆ ಎನ್ನುವಂಥ ಚರ್ಚೆ. ಮತ್ತೊಂದು ಚರ್ಚೆ ಏನಪ್ಪಾ ಅಂದರೆ, ಇದೇ AI ಮನುಷ್ಯನ ಕೆಲಸವನ್ನ ಕಿತ್ಕೊಂಡು ಬಿಡುತ್ತೆ, ಮನುಷ್ಯನಿಗೆ ಕೆಲಸವನ್ನ ಇಲ್ಲದೆ ಮಾಡಿಬಿಡುತ್ತೆ ಎನ್ನುವಂಥ ಚರ್ಚೆ ನಡೀತಾ ಇತ್ತು. ಆ ಮಾತಿಗೆ ಪೂರಕವಾಗಿ ಒಂದಷ್ಟು ಬೆಳವಣಿಗೆ ನಡೀತಾನೆ ಇತ್ತು. ಒಂದಷ್ಟು ಕಂಪನಿಗಳಲ್ಲಿ ಕೆಲಸದಿಂದ ತೆಗೆದು ಹಾಕಲಾಗ್ತಾ ಇತ್ತು. ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ AI ಅಡಾಪ್ಟ್ ಮಾಡಿಕೊಳ್ಳಲಾಗ್ತಿತ್ತು. ಯಾವುದೋ ಒಂದು ಎರಡು ಕ್ಷೇತ್ರಕ್ಕೆ ಸೀಮಿತ ಆಗಿರಲಿಲ್ಲ, ಸಾಕಷ್ಟು ಕ್ಷೇತ್ರಗಳಲ್ಲಿ ಇಂತಹ ಬದಲಾವಣೆ ಆಗ್ತಾ ಇತ್ತು. ಪ್ರಕೃತಿಯ ಕೊಡುಗೆ, ಆಯುರ್ವೇದ ಗಿಡಮೂಲಿಕೆಗಳ ಶಕ್ತಿ, ಅತ್ಯಾಧುನಿಕ ತಂತ್ರಜ್ಞಾನ, ಪಾರಂಪರಿಕ ವೈದ್ಯರು ಹಾಗೂ ವಿಜ್ಞಾನಿಗಳ ಸಂಯೋಜನೆಯಿಂದ ತಯಾರಾದ ಅಮೃತ್ ನೋನಿ ಆರ್ಥೋ ಪ್ಲಸ್ ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವಿಗೆ ಹೆಚ್ಚು ಪರಿಣಾಮಕಾರಿ ದಿವ್ಯೌಷಧವಾಗಿದೆ. ಇಂದು ಲಕ್ಷಾಂತರ ಜನರು ಆರ್ಥೋ ಪ್ಲಸ್ ಬಳಸಿ ನೋವು ರಹಿತ ಜೀವನವನ್ನು ನಡೆಸುತ್ತಿದ್ದಾರೆ. ಇದರ ನಡುವೆ ಈಗ ಬಹಳ ಚರ್ಚೆ ಆಗ್ತಿರುವಂತ ವಿಚಾರ ಅಂದ್ರೆ, ಅಮೆರಿಕ ಮೂಲದ ಒರಾಕಲ್ ಎನ್ನುವಂತ ಸಂಸ್ಥೆಗೆ ಸಂಬಂಧಪಟ್ಟ ಹಾಗೆ. ಯಾವ ಕಾರಣಕ್ಕಾಗಿ ಅಂದ್ರೆ, ದಿಢೀರ್ ಅಂತ ಹೇಳಿ 30,000 ಉದ್ಯೋಗಿಗಳನ್ನ ಕೆಲಸದಿಂದ ತೆಗೆದು ಹಾಕಿದ್ದಾರೆ. ಜಗತ್ತಿನಾದ್ಯಂತ ಸಾಕಷ್ಟು ದೇಶಗಳ ಎಂಪ್ಲಾಯೀಸ್ಗಳಿಗೆ ಕೆಲಸವನ್ನ ಕೊಟ್ಟಿದ್ದಂತಹ IT ಲೋಕದ ದಿಗ್ಗಜ ಅಂತ ಕರೆಸಿಕೊಳ್ತಾ ಇದ್ದಂತಹ ಈ ಒರಾಕಲ್ ಎನ್ನುವಂತಹ ಸಂಸ್ಥೆ ಇಂಥದ್ದೊಂದು ನಿರ್ಧಾರವನ್ನ ತೆಗೆದುಕೊಂಡಿದೆ. ಬಂಧುಗಳೇ, ನೀವು ಯೋಚನೆ ಮಾಡಿ, ಒಂದು ಒಳ್ಳೆ ಕಂಪ್ನಿಯಲ್ಲಿ ಕೆಲಸಕ್ಕೆ ಇರ್ತೀರಿ, ಒಳ್ಳೆ ಸಂಬಳ ಬರ್ತಾ ಇರತ್ತೆ. ಆ ಸಂಬಳದ ಆಧಾರದ ಮೇಲೆ ನೀವು ಒಂದಷ್ಟು EMI ಜವಾಬ್ದಾರಿ ಇರುತ್ತೆ ನಿಮಗೆ, ಊರಲ್ಲೆಲ್ಲೋ ಮನೆ ಕಟ್ಟಿಸ್ತಾ ಇರ್ತೀರಿ, ಮಕ್ಕಳನ್ನ ಓದಿಸ್ತಾ ಇರ್ತೀರಿ, ಅಥವಾ ಬೇರೆ ಬೇರೆ ರೀತಿಯಿಂದ ಕಮಿಟ್ಮೆಂಟ್ ಎಲ್ಲವನ್ನೂ ಕೂಡ ಮಾಡ್ಕೊಂಡಿರ್ತೀರಿ. ಕಂಪ್ಲೀಟ್ ಆ ಸ್ಯಾಲ್ರಿ ಮೇಲೆ ನೀವು ಡಿಪೆಂಡ್ ಆಗಿ, ಕಂಪ್ಲೀಟ್ ಅಂದ್ರೆ ಸಂಪೂರ್ಣ ಆ ಸ್ಯಾಲ್ರಿ ಮೇಲೆ ಡಿಪೆಂಡ್ ಆಗಿರ್ತೀರಿ. ಬೇರೆ ಯಾವುದೇ ಕೂಡ ಸೋರ್ಸ್ ಆಫ್ ಇನ್ಕಮ್ ಯಾವುದು ಕೂಡ ಇರೋದಿಲ್ಲ. ಹೀಗಿದ್ದಂತಹ ಸಂದರ್ಭದಲ್ಲಿ ನೀವು ಬಹಳ ಇಷ್ಟಪಟ್ಟು ಮಾಡ್ತಾ ಇದ್ದಂತಹ ಕೆಲಸ ದಿಢೀರ್ ಅಂತ ಕಳ್ಕೊಂಡ್ರೆ ಹೇಗಾಗತ್ತೆ? ಅದು ಕೂಡ ಯಾವ ಮಾದರಿಯಲ್ಲಿ? ಬೆಳಗ್ಗೆ ಮುಂಚೆ ಹೇಳ್ತೀರಿ, ಒಂದು ಸಣ್ಣ ಸುಳಿವು ಕೂಡ ಇರೋದಿಲ್ಲ, ಸಣ್ಣ ಮುನ್ಸೂಚನೆಯೂ ಕೂಡ ಇರೋದಿಲ್ಲ, ಮೇಲ್ ಬಂದಿರುತ್ತೆ. ಏನ್ ಮೇಲು ಅಂತ ಚೆಕ್ ಮಾಡಿದ ಸಂದರ್ಭದಲ್ಲಿ ನಿಮ್ಮನ್ನ ಕೆಲಸದಿಂದ ತೆಗೆದು ಹಾಕಲಾಗಿದೆ ಎನ್ನುವ ರೀತಿಯಲ್ಲಿ ಅದರಲ್ಲಿ ಮಾಹಿತಿ ಇದ್ದು ಬಿಟ್ರೆ ನಿಮ್ಮ ಪರಿಸ್ಥಿತಿ ಹೇಗಾಗ್ಬೇಡ. ಈಗ ಒರಾಕಲ್ ವಿಚಾರದಲ್ಲೂ ಕೂಡ ಹಾಗೆ ಆಗಿದ್ದು. ಯಾವ ಕಾರಣಕ್ಕಾಗಿ ಈ ಪರಿಯಾದಂಥ ಚರ್ಚೆ ಆಗ್ತಿದೆ ಅಂದ್ರೆ, ಒಂದು ಕೆಲಸದಿಂದ ತೆಗೆದು ಹಾಕಿದ್ದಕ್ಕೆ, ಮತ್ತೊಂದು ಕೆಲಸದಿಂದ ತೆಗೆದು ಹಾಕಿದ ರೀತಿಗೆ ಯಾವುದೇ ಮುನ್ಸೂಚನೆ, ಯಾವುದೇ ಸುಳಿವು, ಯಾವುದೇ ನೋಟಿಸ್ ಅನ್ನ ಕೂಡ ಕೊಡದೆ ಕೆಲಸದಿಂದ ತೆಗೆದು ಹಾಕಲಾಗಿದೆ. ಒಟ್ಟಾರೆಯಾಗಿ 30,000 ಉದ್ಯೋಗ ಕಡಿತವನ್ನ ಮಾಡಲಾಗಿದೆ. ಭಾರತ ಅಂತ ಬಂದಾಗ 12,000 ಉದ್ಯೋಗಿಗಳನ್ನ ಲೇ ಆಫ್ ಮಾಡಲಾಗಿದೆ ಅಥವಾ ತೆಗೆದು ಹಾಕಲಾಗಿದೆ. ಹಾಗಾದ್ರೆ ಒರಾಕಲ್ ಎನ್ನುವಂಥ ಸಂಸ್ಥೆ ಇಂಥದ್ದು ನಿರ್ಧಾರವನ್ನು ತೆಗೆದುಕೊಂಡಿದ್ದು ಯಾಕೆ? ಅದಕ್ಕೆ ಸಂಬಂಧಪಟ್ಟಾಗ ಏನು ಬೆಳವಣಿಗೆ ಆಗ್ತಿದೆ ಅದನ್ನು ಕೂಡ ಗಮನಿಸ್ತಾ ಹೋಗೋಣ. ಬಂಧುಗಳೇ, ನಾನು ಒಂದೇ ವಿಡಿಯೋದಲ್ಲಿ 2 ವಿಚಾರವನ್ನು ಪ್ರಸ್ತಾಪ ಮಾಡ್ತೀನಿ. ಬಂಧುಗಳೇ, ಕಂಪನಿಯವರೇನೋ ಆರಾಮಾಗಿ ಕೆಲಸದಿಂದ ತೆಗೆದು ಹಾಕಿಬಿಡ್ತಾರೆ, ಆದರೆ ಈ ಕೆಲಸವನ್ನ ಕಳ್ಕೊಂಡಂಥವರ ಮನಸ್ಥಿತಿ ಹೇಗಿರುತ್ತೆ ಅನ್ನೋದಕ್ಕೂ ಕೂಡ ನಾನು ಉದಾಹರಣೆ ಕೊಡ್ತೇನೆ. ಅದು ಬೆಂಗಳೂರಿನ ಗಂಡ ಹೆಂಡತಿಯ ಹೃದಯ ವಿದ್ರಾವಕ ಘಟನೆ. ಅದನ್ನು ಕೂಡ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಮೊದಲಿಗೆ ಈ ಒರಾಕಲ್ ಸಂಸ್ಥೆಯ ವಿಚಾರಕ್ಕೆ ಬರೋಣ. ಒರಾಕಲ್ ಅಂತ ಬಂದ್ರೆ IT ಲೋಕದ ದಿಗ್ಗಜ ಅಂತ ಕರಿತಾ ಇದ್ವಿ. ಇಡೀ ಜಗತ್ತಿನ ಟಾಪ್ 5 ಕಂಪನಿಗಳಲ್ಲಿ ಈ ಒರಾಕಲ್ ಕೂಡ ಒಂದು. ಜಗತ್ತಿನಾದ್ಯಂತ ಈ ಒರಾಕಲ್ ಸಾಫ್ಟ್ವೇರ್ ಮೇಲೆ ಸಾಕಷ್ಟು ಕ್ಷೇತ್ರಗಳು ಕೂಡ ಡಿಪೆಂಡ್ ಆಗಿದ್ವು. ಹಾಗಂತ ಏನಾದರೂ ಈ ಸಂಸ್ಥೆ ನಷ್ಟದಲ್ಲಿ ಇತ್ತ ಅಂದ್ರೆ ನಷ್ಟದಲ್ಲಿ ಇರಲಿಲ್ಲ, ಒಳ್ಳೆ ಲಾಭದಲ್ಲೂ ಕೂಡ ಇತ್ತು. ಯಾವುದೇ ರೀತಿಯಲ್ಲೂ ಕೂಡ ಈ ಸಂಸ್ಥೆಗೆ ಸಮಸ್ಯೆ ಅಂತದೇನು ಕೂಡ ಇರಲಿಲ್ಲ. ಪ್ರಮುಖವಾಗಿ ಈ ಸಂಸ್ಥೆ ಮಾಡ್ತಾ ಇದ್ದಂಥ ಕೆಲಸ ಏನು ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಪ್ರಮುಖವಾಗಿ ಈ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅಥವಾ ಬೇರೆ ಬೇರೆ ಕಂಪನಿಗಳಲ್ಲಿ ಅಥವಾ ಗವರ್ನಮೆಂಟ್ ಡೇಟಾವನ್ನ ಶೇಖರಿಸಿ ಇಡೋದಿಕ್ಕೆ ಈ ಒರಾಕಲ್ ಕಂಪನಿಯ ಅಥವಾ ಒರಾಕಲ್ ಡೇಟಾಬೇಸ್ ಸಾಫ್ಟ್ವೇರ್ ಅನ್ನ ಬಳಸ್ತಾ ಇದ್ರು. ಹೀಗಾಗಿ ಇವರ ಸಾಫ್ಟ್ವೇರ್ಗೆ ವಿಪರೀತವಾದಂಥ ಡಿಮ್ಯಾಂಡ್ ಇತ್ತು. ಸಾಕಷ್ಟು ಕಡೆಗಳಲ್ಲಿ ಇವರ ಸಾಫ್ಟ್ವೇರ್ ಮೇಲೆಯೇ ಡಿಪೆಂಡ್ ಕೂಡ ಆಗಲಾಗಿತ್ತು, ಒಂದು ವಿಚಾರ. ಮತ್ತೊಂದು, ಈ ಯಾವುದಾದ್ರೂ ಒಂದು ಕಂಪನಿಯ ಪೇರೋಲ್ ಅಂದ್ರೆ ಸಂಬಳ ಆಗಿರಬಹುದು, ಅಥವಾ HR ಅನ್ನ ನಿರ್ವಹಣೆ ಮಾಡೋದಾಗಿರ್ಬೋದು, ಅಥವಾ ಅಕೌಂಟಿಂಗ್ ಆಗಿರ್ಬೋದು, ಅದಕ್ಕೂ ಕೂಡ ಇವರ ಸಾಫ್ಟ್ವೇರ್ ಅನ್ನೇ ಬಳಸಲಾಗ್ತಾ ಇತ್ತು. ಹಾಗೆ ಕ್ಲೌಡ್ ಸರ್ವರ್ಗಳಲ್ಲಿ ಡೇಟಾವನ್ನ ಸಂಗ್ರಹಿಸೋದಕ್ಕೂ ಕೂಡ ಈ ಒರಾಕಲ್ ಎನ್ನುವಂಥ ಸಂಸ್ಥೆ ವೇದಿಕೆಯನ್ನ ಕೊಡ್ತಾ ಇತ್ತು. ಹೀಗಾಗಿ ಈ ಒರಾಕಲ್ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇತ್ತು, ಒಳ್ಳೆ ಲಾಭವನ್ನು ಕೂಡ ಮಾಡ್ತಾ ಇತ್ತು. ಅವರಿಗೆ ಅಮೆಜಾನ್ ಅವರು, ಮೈಕ್ರೋಸಾಫ್ಟ್ನವರು, ಹೀಗೆ ಒಂದಷ್ಟು ಜನ ಕಾಂಪಿಟೇಟರ್ ಕೂಡ ಇದ್ರು. ಆ ಕಾಂಪಿಟೇಟರ್ ನಡುವೆಯೂ ಕೂಡ ಒರಾಕಲ್ ಸಂಸ್ಥೆ ತನ್ನನ್ನು ತಾನು ಗುರುತಿಸಿಕೊಳ್ಳುವಲ್ಲಿ ಯಶಸ್ವಿ ಆಗಿತ್ತು. ಹೀಗಾಗಿ ಜಗತ್ತಿನಾದ್ಯಂತ ಸಾಕಷ್ಟು ಮಂದಿಗೆ ಈ ಕಂಪನಿ ಕೆಲಸವನ್ನು ಕೂಡ ಕೊಟ್ಟಿತ್ತು. ಒಟ್ಟಾರೆ ಉದ್ಯೋಗಿಗಳ ಸಂಖ್ಯೆ 1,62,000 ಇತ್ತು. ಇದು ಸಂಸ್ಥೆಗೆ ಸಂಬಂಧಪಟ್ಟಂತ ವಿಚಾರ. ಈಗ ಏನಾಗಿದೆ ಅಂದ್ರೆ, 1,62,000ದಲ್ಲಿ 30,000 ಜನರನ್ನ ಇದ್ದಕ್ಕಿದ್ದ ಹಾಗೆ ತೆಗೆದು ಹಾಕಲಾಗಿದೆ.
ಈ ರೀತಿಯಾಗಿ ಇತ್ತೀಚೆಗೆ ಕಂಪನಿಗಳು ಲೇ ಆಫ್ ಮಾಡ್ತಿರೋದು ಹೊಸ ವಿಚಾರ ಅಲ್ಲ. ಅಮೆಜಾನ್ ಹೆಚ್ಚು ಕಡಿಮೆ ಒಂದು 16,000 ಜನರನ್ನು ತೆಗಿತ್ತು. ಇದೇ ಮೇಟಾ ವಿಚಾರಕ್ಕೆ ಬಂದ್ರೆ 1,500 ಜನರನ್ನು ತೆಗೆದುಬಿಟ್ರು. ಹಾಗೆ ಮೈಕ್ರೋಸಾಫ್ಟ್ನವರು ಕೂಡ ಒಂದಷ್ಟು ಜನ ತೆಗೆದಾಕ್ಬಿಟ್ರು. ಹೀಗೆ ಸಾಕಷ್ಟು IT ಕಂಪನಿಗಳು ಬೇರೆ ಬೇರೆ ಸಂಸ್ಥೆಗಳಲ್ಲೂ ಕೂಡ ಈ ರೀತಿಯಾಗಿ ಕೆಲಸದಿಂದ ಸಾಲು ಸಾಲಾಗಿ ತೆಗೆದು ಹಾಕಲಾಗ್ತಾ ಇದೆ. ಆದರೆ ಒರಾಕಲ್ ಬಗ್ಗೆ ಯಾಕೆ ಇಷ್ಟು ಈ ಪರಿಯಾದಂಥ ಚರ್ಚೆ ಆಗ್ತಿದೆ ಅಂದ್ರೆ, ಯೋಚನೆ ಮಾಡಿ, ಭಾರತದಲ್ಲೇ 12,000 ಮಂದಿ ಉದ್ಯೋಗವನ್ನ ಕಳ್ಕೊಂಡಿದ್ದಾರೆ. ಜಗತ್ತಿನಾದ್ಯಂತ 30,000 ಮಂದಿ ಒಟ್ಟೊಟ್ಟಿಗೆ ಉದ್ಯೋಗವನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಯಿತು. ಓಕೆ, ಉದ್ಯೋಗದಿಂದ ತೆಗೆದು ಹಾಕುವ ಪ್ರಕ್ರಿಯೆ ಹೇಗೆ ನಡೀತು ಅಂದ್ರೆ, ನಾನು ಆರಂಭದಲ್ಲಿ ಚುಟುಕಾಗಿ ವಿವರಿಸಿದ್ನಲ್ಲ, ಅದನ್ನು ಸ್ವಲ್ಪ ವಿಸ್ತೃತವಾಗಿ ಹೇಳ್ತಾ ಹೋಗ್ತೀನಿ. ಬೆಳಗ್ಗೆ ಮುಂಚೆ 6 ಗಂಟೆ ಸುಮಾರಿಗೆ ಮಾರ್ಚ್ 31ನೇ ತಾರೀಕು ಬೆಳಗ್ಗೆ ಮುಂಚೆ ಹೇಳ್ತಾ ಇದ್ದ ಹಾಗೆ ಅವರೆಲ್ಲರಿಗೂ ಕೂಡ ಮೇಲ್ ಬರುತ್ತೆ. ಮೇಲ್ನಲ್ಲಿ ಸಾಕಷ್ಟು ವಿಚಾರವನ್ನ ಮೆನ್ಷನ್ ಮಾಡಲಾಗಿರುತ್ತೆ. ನಾವು ಬೇರೆ ಬೇರೆ ರೀತಿಯಲ್ಲಿ ಅಪ್ಡೇಟ್ ಆಗಬೇಕು, ಆ ಕಾರಣಕ್ಕಾಗಿ ನಿಮ್ಮನ್ನ ಕೆಲಸದಿಂದ ಟರ್ಮಿನೇಟ್ ಮಾಡ್ತಾ ಇದ್ದೀವಿ ಎನ್ನುವಂತ ರೀತಿಯಲ್ಲಿ. ಜೊತೆಗೆ ಒಂದಷ್ಟು ಮಂದಿಗೆ 2 ತಿಂಗಳ ಸಂಬಳವನ್ನ ಸೇರಿಸಿ ಕೊಡಲಾಗ್ತಿದೆ, ಅವರಾಗೆ ರಿಸೈನ್ ಮಾಡಿದಂಥವರಿಗೆ. ಇನ್ನೊಂದಷ್ಟು ಮಂದಿಗೆ ಬರೀ 15 ದಿನದ ಸಂಬಳವನ್ನ ಕೊಡಲಾಗ್ತಾ ಇದೆ. ಈ ರೀತಿಯಾಗಿ ಅಂಥದ್ದೆಲ್ಲವೂ ಕೂಡ ಮಾಡಲಾಗಿದೆ. ಯಾವುದೇ ಭದ್ರತೆಯನ್ನು ಕೂಡ ಕೊಡದೆ ಅವ್ರನ್ನ ದಿಢೀರ್ ಅಂತ ಹೇಳಿ ಕೆಲಸದಿಂದ ತೆಗೆದು ಹಾಕಲಾಗಿದೆ. ಅಂದ್ರೆ ಇಲ್ಲಿಯವರೆಗೆ ಅವರಿಗೆ ಯಾವುದೇ ಮುನ್ಸೂಚನೆಯೂ ಕೂಡ ಸಿಕ್ಕಿರಲಿಲ್ಲ, ಒಂದು ನೋಟಿಸ್ ಅನ್ನು ಕೂಡ ಕೊಟ್ಟಿರಲಿಲ್ಲ, ಅಥವಾ HR ಅವರಿಗೆ ನಿಮ್ಮನ್ನು ಕೆಲಸದಿಂದ ತೆಗಿತಿದ್ದೀವಿ ಅಥವಾ ಇನ್ನೊಂದು ಮಗದೊಂದು ಯಾವುದನ್ನು ಕೂಡ ಹೇಳಿರಲಿಲ್ಲ. ಅಲ್ಲಿದ್ದಂಥ ಎಂಪ್ಲಾಯೀಸ್ಗೆ ಒಂದು ಸಣ್ಣ ಸುಳಿವು ಕೂಡ ಇರಲಿಲ್ಲ. ಈ ರೀತಿಯಾಗಿ ತೆಗೆದು ಹಾಕಲಾಗಿದೆ. ಹಾಗಾದ್ರೆ ಕಾರಣ ಏನು? ಸಹಜವಾಗಿ ಒಂದಷ್ಟು ಜನ ಪ್ರಶ್ನೆ ಇರುತ್ತೆ, ಯಾಕೆ ಒರಾಕಲ್ ಸಂಸ್ಥೆ ಈ ರೀತಿಯಾಗಿ ಮಾಡ್ತು ಅಂತ ಹೇಳಿ. ಅದಕ್ಕೆ ನಾವು ಒಂದಷ್ಟು ಕಾರಣಗಳನ್ನ ಪಟ್ಟಿ ಮಾಡ್ತಾ ಹೋಗೋದಾದ್ರೆ, ಒಂದು ನಾವು ಪದೇ ನಾವು ಕಡೆಗೆ ಬೆರಳು ಮಾಡಿ ತೋರಿಸ್ಬೇಕು. ಅದರ ಜೊತೆಗೆ ಏನೇನಾಗಿದೆ ಅಂದ್ರೆ, 2022ರಲ್ಲಿ ಆರೋಗ್ಯ ಸೇವಾ ತಂತ್ರಜ್ಞಾನ ಕಂಪನಿ ಸರ್ನರ್ ಅಂತ ಹೇಳಿ $28.3 ಬಿಲಿಯನ್ ನೀಡಿ ಆ ಸಂಸ್ಥೆಯನ್ನ ಈ ಒರಾಕಲ್ ಖರೀದಿ ಮಾಡುತ್ತೆ ಅಥವಾ ಸಂಸ್ಥೆಯನ್ನ ವಿಲೀನ ಮಾಡಿಕೊಳ್ಳುತ್ತೆ. ಅಲ್ಲಿ ಒಂದಷ್ಟು ಹಳೆಯ ತಂತ್ರಜ್ಞಾನವನ್ನು ಬಳಸಲಾಗ್ತಿತ್ತು, ಈಗ ಅಪ್ಡೇಟ್ ಆಗಲಾಗಿದೆ. ಹೀಗಾಗಿ ಹಳೆಯ ತಂತ್ರಜ್ಞಾನಕ್ಕೆ ಅನುಗುಣವಾಗಿ ಯಾರ್ಯಾರು ಕೆಲಸವನ್ನ ಮಾಡ್ತಾ ಇದ್ರು ಅವರನ್ನ ತೆಗೆದು ಇದೀಗ ಬೇರೆ ರೀತಿಯಲ್ಲಿ ಆ ಎಂಪ್ಲಾಯೀಸ್ ರೀಸ್ಟ್ರಕ್ಚರ್ ಪ್ರಕ್ರಿಯೆಯನ್ನ ಇದೀಗ ಮಾಡಲಾಗ್ತಾ ಇದೆ. ಅಂದ್ರೆ ಹಳೆಯ ತಂತ್ರಜ್ಞಾನಕ್ಕೆ ಒಗ್ಗಿಕೊಂಡಂತವರನ್ನ ನಿಮ್ಮಿಂದ ನಮಗೇನು ಪ್ರಯೋಜನ ಇಲ್ಲ ಎನ್ನುವ ರೀತಿಯಲ್ಲಿ ತೆಗೆದು ಹಾಕಲಾಗಿದೆ. ಅತಿ ಹೆಚ್ಚು ಸರ್ನರ್ ವಿಭಾಗದಲ್ಲೇ ಕೆಲಸದಿಂದ ತೆಗೆದು ಹಾಕಲಾಗಿದ್ದು, ಈ ಮೂಲಕ ಕಂಪನಿಯ ವೆಚ್ಚವನ್ನ ಕಡಿಮೆ ಮಾಡಲಾಗ್ತಿದೆ, ಕಾರ್ಯಕ್ಷಮತೆಯನ್ನು ಹೆಚ್ಚಿಸ್ತಿದ್ದೀವಿ ಎನ್ನುವ ರೀತಿಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಇನ್ನೊಂದು ಕಡೆಯಿಂದ ನಾನು ಆಗಲೇ ಹೇಳಿದಾಗೆ ಹೊಸ ತಂತ್ರಜ್ಞಾನ ಅಳವಡಿಕೆ, ಪ್ರಮುಖವಾಗಿ ಕ್ಲೌಡ್ ಬಿಸ್ನೆಸ್ ಪ್ಲಸ್ AI ಕಡೆಗೆ ಗಮನವನ್ನು ಹರಿಸಲಾಗ್ತಾ ಇದೆ. ಈಗ ಸಾಕಷ್ಟು ಕಂಪನಿಯವರಿಗೆ ಮಾಡ್ತಿರೋದು ಏನಪ್ಪಾ ಅಂದ್ರೆ, ಈಗ ಸಂಬಳಕ್ಕೆ ಕೋಟ್ಯಾಂತರ ರೂಪಾಯಿ ಹಣವನ್ನ ವ್ಯಯಿಸ್ತಾ ಇದ್ರಲ್ಲ, ಆ ಸಂಬಳವನ್ನ ಪಡಿತಾ ಇದ್ದಂತ ಮನುಷ್ಯರನ್ನ ಅಥವಾ ಉದ್ಯೋಗಿಗಳನ್ನ ತೆಗೆದು ಹಾಕಿ ಅದರಿಂದ ಏನು ಉಳಿತಾಯ ಆಗತ್ತೆ ಆ ಹಣವನ್ನ AI ಡೆವಲಪ್ ಮಾಡುವ ಕಡೆಗೆ ಬಳಸ್ತಾ ಇದ್ದಾರೆ. ಅಂದ್ರೆ AIಗೆ ವಿಪರೀತ ಹಣವನ್ನು ಸುರಿತಾ ಇದ್ದಾರೆ ಸಾಕಷ್ಟು ಕಂಪನಿಗಳು. ಈಗಲೇ ನಿಧಾನಕ್ಕೆ ಹಂತವಾಗಿ AIಗೆ ಕಂಪ್ಲೀಟ್ ಆಗಿ ಅವರು ಅಡಾಪ್ಟ್ ಆಗ್ತಾ ಇದ್ದಾರೆ. ಆ ಕಾರಣಕ್ಕಾಗಿ AI ಕುರಿತಾಗಿ ಈಗಲಿಂದನೇ ಗಮನವನ್ನು ಹರಿಸ್ತಾ ಇದ್ದಾರೆ. ಅಂದ್ರೆ ನಿಮಗೆ ಹಿಂಗೆ ಅರ್ಥ ಮಾಡಿಸು ಅಂದ್ರೆ, ತಕ್ಷಣವೇ ಈಗ AIಗೆ ಅಂದ್ರೆ, ಈಗ ನಾನು ಕೆಲಸ ಮಾಡ್ತಾ ಇದ್ದೆ ಅಂತ ಇಟ್ಕೊಳ್ಳಿ, ಯಾವುದೊಂದು ಸಂಸ್ಥೆಯಲ್ಲಿ ನಾನು ತೆಗೆದಾಕ್ತಾರೆ ಅಂತ ಇಟ್ಕೊಳ್ಳಿ, ನನ್ನ ಬದಲಾಗಿ ತಕ್ಷಣವೇ ಅವರು AIಯನ್ನ ಬಳಸ್ತಾ ಇಲ್ಲ ಈಗ. ಆದ್ರೆ ಫ್ಯೂಚರ್ ಅಲ್ಲಿ ಅಥವಾ ಮುಂದಿನ ವರ್ಷದಿಂದ AIಯನ್ನ ಬಳಸೋದಿಕ್ಕೆ ನನಗೆ ಕೊಡ್ತಾ ಇದ್ದಂತ ಸಂಬಳವನ್ನ AI ಮೇಲೆ ಈಗಲೇ ತೆಗೆದು ಹಾಕ್ತಾ ಇದ್ದಾರೆ, AI ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಇದು ಆಗ್ತಿರುವಂತ ಸಮಸ್ಯೆ. ಮತ್ತೊಂದಷ್ಟು ಸಂಸ್ಥೆಗಳಲ್ಲಿ ಈಗಾಗಲೇ ಅವರು AIಯನ್ನ ಅಡಾಪ್ಟ್ ಮಾಡಿಕೊಳ್ಳೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. 10 ಜನರು, 20 ಜನರು, 30 ಜನರು, 40 ಜನರು ಮಾಡುವಂತ ಕೆಲಸವನ್ನ ಕೆಲವೇ ಗಂಟೆಗಳಲ್ಲಿ AI ಮಾಡ್ತಾ ಇದೆ. ಆ ಕಾರಣಕ್ಕಾಗಿ ಇಂಥದ್ದೊಂದು ಬೆಳವಣಿಗೆ ಆಗ್ತಾ ಇದೆ. ಇನ್ನೊಂದು ಕಡೆಯಿಂದ ಒರಾಕಲ್ ವಿಚಾರಕ್ಕೆ ಬರೋದಾದ್ರೆ, ಅಮೆಜಾನ್ ಮೈಕ್ರೋಸಾಫ್ಟ್ ಜೊತೆಗೆ ಸ್ಪರ್ಧೆಯನ್ನ ಮಾಡೋದಿಕ್ಕೆ ಹಾಗೆ ಕ್ಲೌಡ್ ಮೂಲಸೌಕರ್ಯವನ್ನು ಹೆಚ್ಚಿಸಿಕೊಳ್ಳೋದಕ್ಕೂ ಈ ನಿರ್ಧಾರಕ್ಕೆ ಬರಲಾಗಿದೆ. ನಿರ್ವಹಣಾ ವೆಚ್ಚವನ್ನು ತಗ್ಗಿಸಿ ಶೇರ್ ಮಾರ್ಕೆಟ್ನಲ್ಲಿ ಮೌಲ್ಯವನ್ನು ಉಳಿಸಿಕೊಳ್ಳುವಂತ ಪ್ರಯತ್ನವನ್ನು ಪಡಲಾಗ್ತಾ ಇದೆ. ಈ ಕಾರಣಕ್ಕಾಗಿ ಇಂಥದ್ದೊಂದು ನಿರ್ಧಾರಕ್ಕೆ ಬರಲಾಗಿದೆ. ಪ್ರಮುಖವಾಗಿ ಯಾವ್ಯಾವ ದೇಶದ ಎಂಪ್ಲಾಯೀಸ್ಗಳನ್ನು ತೆಗೆಯಲಾಗಿದೆ ಅಂದ್ರೆ, ಭಾರತ ಅತಿ ಹೆಚ್ಚು 12,000, ಇನ್ನುಳಿದಂತೆ ಅಮೆರಿಕದವ್ರನ್ನೇ ಒಂದಷ್ಟನ್ನು ತೆಗೆದುಹಾಕಲಾಗಿದೆ, ಮೆಕ್ಸಿಕೋದವ್ರನ್ನ, ಕೆನಡಾದವರನ್ನ, ಫಿಲಿಪೈನ್ಸ್ನವರನ್ನ, ಹೀಗೆ ಬೇರೆ ಬೇರೆ ಕಡೆಯ ಜನರಿಗೆ ಕೆಲಸವನ್ನ ಕೊಟ್ಟಿದ್ರು. ಅವರೆಲ್ಲರನ್ನೂ ಕೂಡ ಇದೀಗ ದಿಢೀರ್ ತೆಗೆದು ಹಾಕಿದ್ದಾರೆ. ಬೆಂಗಳೂರು, ಹೈದರಾಬಾದ್ನಲ್ಲಿ ಕೆಲಸವನ್ನ ಮಾಡ್ತಿದ್ದವರ ಮೇಲೆ ಅತಿ ಹೆಚ್ಚು ಪರಿಣಾಮ ಬೀರಿದೆ. ಇನ್ನು ಅಮೆರಿಕದಲ್ಲೇ ಇದ್ದು ಕೆಲಸವನ್ನ ಮಾಡ್ತಿದ್ದಂಥವರಿಗೆ ಆಗುವಂತ ಸಮಸ್ಯೆ ಏನಪ್ಪಾ ಅಂದ್ರೆ, H1B ವೀಸಾದ ನಿಯಮ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಈಗ 60 ದಿನದ ಒಳಗಾಗಿ ಅವರು ಇನ್ನೊಂದು ಕೆಲಸವನ್ನ ಹುಡ್ಕೊಂಡ್ರೆ ಮಾತ್ರ ಅಲ್ಲಿ ಅವರು ಉಳ್ಕೊಳ್ಬಹುದು, ಇಲ್ಲ ಅಂದ್ರೆ ದೇಶಕ್ಕೆ ವಾಪಸ್ ಬರಬೇಕಾಗತ್ತೆ, ಇಲ್ಲ ಅಂತಾದ್ರೆ ವೀಸಾ ಬೇರೆ ಯಾವುದಕ್ಕಾದ್ರೂ ಅವರು ಅಪ್ಲೈ ಮಾಡಬೇಕಾಗತ್ತೆ. ಆ ರೀತಿಯಾಗಿ ಆಲ್ಟರ್ನೇಟಿವ್ ಮಾರ್ಗಗಳನ್ನು ಹುಡ್ಕೊಳ್ಬೇಕಾಗತ್ತೆ. ಹೀಗಾಗಿ ಅಮೆರಿಕದಲ್ಲಿ ಇದ್ದು ಕೆಲಸವನ್ನ ಕಳ್ಕೊಂಡಂತವರಿಗೆ ಇದೀಗ ಮಾನಸಿಕವಾಗಿ ಟೆನ್ಷನ್ ಜಾಸ್ತಿ ಆಗುತ್ತೆ. ಬಂಧುಗಳೇ, ಇದರಿಂದ ನಾವು ಕಲಿತುಕೊಳ್ಳುವಂತ ಪಾಠ ಏನಪ್ಪಾ ಅಂದ್ರೆ, ಈ ಒರಾಕಲ್ ಸಂಸ್ಥೆ ಈ ನಿರ್ಧಾರದಿಂದ
ಯಾರ ಕೆಲಸವೂ ಕೂಡ ಗ್ಯಾರಂಟಿ ಇಲ್ಲ. ಅಂದ್ರೆ ಮುಂಚೆ ಏನು ಹೇಳ್ತಾ ಇದ್ವಿ ಹೇಳಿ, IT ಕಂಪನಿಲಿ ಕೆಲಸ ಮಾಡ್ತಾರೆ ಅಂದ್ರೆ ಅವ್ರ ಲೈಫ್ ಸೆಟ್ಲು ಅಂತ ಅನ್ಕೋತಾ ಇದ್ವಿ. ಹಾಗೆ ಆರಂಭದಲ್ಲಿ ಅವರು ಅಂದ್ರೆ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಸಂದರ್ಭದಲ್ಲಿ ಏನು ಕಲಿತಾ ಇದ್ರು, ಫಾರ್ ಎಕ್ಸಾಂಪಲ್ ಜಾವಾ ಆಗಿರ್ಬೋದು ಅಥವಾ ಒಂದಷ್ಟು ಬೇರೆ ಬೇರೆ ಎಲ್ಲವೂ ಇತ್ತಲ್ಲ, ಅದನ್ನೇನಾದ್ರೂ ಕಲಿತರು ಅಂತ ಆದ್ರೆ ಒಂದು 15-20 ವರ್ಷದವರೆಗೆ ಅವ್ರ ಕೆಲಸ ಗ್ಯಾರಂಟಿ ಎನ್ನುವ ರೀತಿಯಲ್ಲಿ ಇತ್ತು. ಅದರಲ್ಲಿ ಮಾತ್ರ ಅವರು ಪರಿಣಿತಿಯನ್ನ ಹೊಂದಿದ್ರೆ ಸಾಕಿತ್ತು. ಆದ್ರೆ ಈಗ ಯಾವ ಹಂತಕ್ಕೆ ಬಂದಿದ್ದೇವೆ ಅಂದ್ರೆ, ನಾವು ಕಲಿತಿದ್ದು ಶಾಶ್ವತ ಎನ್ನುವ ಹಂತ ಇಲ್ಲ. ಪ್ರತಿದಿನ ಕಲಿಕೆ 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 ಎನ್ನುವ ಹಂತಕ್ಕೆ ಬಂದ್ಬಿಟ್ಟಿದ್ದೇವೆ. ಪ್ರತಿದಿನ ಜಗತ್ತು ಅಪ್ಡೇಟ್ ಆಗ್ತಾ ಇದೆ. ಹೀಗಾಗಿ IT ಕಂಪನಿ ಅಂದಾಗ ತುಂಬಾ ಸೇಫ್ ಅಂತ ಇದ್ವಲ್ಲ, ಅಥವಾ ಒಂದು ಅದ್ಭುತ ಚಿನ್ನದ ಗಣಿ ಅಂತ ಇದ್ವಲ್ಲ, ಈಗ ಬದಲಾಗ್ತಾ ಇದೆ. ಈಗ ಇರುವ ಒಂದೇ ಒಂದು ಮಾರ್ಗ ಅಂದ್ರೆ, ಜಗತ್ತು ಹೇಗೆ ಬದಲಾಗುತ್ತೋ ಅದೇ ರೀತಿಯಾಗಿ ನಾವು ಬದಲಾಗಲೇಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ. ಇದನ್ನ ನಾನು ಅಲ್ಲಿಗೆ ಬಿಡ್ತೇನೆ. ಈಗ ಇನ್ನೊಂದು ವಿಚಾರಕ್ಕೆ ಬರ್ತೇನೆ. ಈಗ ದಿಢೀರ್ ಕೆಲಸದಿಂದ ತೆಗೆದಾಗ್ತಲ್ಲ, ಅದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಎನ್ನುವಂತ ರೀತಿಯಲ್ಲಿ ಬಂಧುಗಳು ಏನಾಯ್ತು ಅಂದ್ರೆ, ತಣಿಸಂದ್ರದ ನಿಕೋ ಹೋಮ್ಸ್ ಅಪಾರ್ಟ್ಮೆಂಟ್ನಲ್ಲಿ ತೆಲಂಗಾಣ ಮೂಲದ ಟೆಕ್ಕಿ ದಂಪತಿಗಳು ಇದ್ರು. ಒಬ್ಬರ ಹೆಸರು ಭಾನುಚಂದ್ರ ರೆಡ್ಡಿ ಅಂತ, ವಯಸ್ಸು ಬರೀ 32 ವರ್ಷ. ಅವರ ಪತ್ನಿ ಹೆಸರು ಬಿಬಿ ಶಾಜಿಯಾ ಅಂತೇಳಿ 31 ವರ್ಷ. ಏನಾಯ್ತು, ಈ ಭಾನುಚಂದ್ರ ರೆಡ್ಡಿ ಹಾಗೆ ಅವರ ಪತ್ನಿ ಅವರಿಬ್ರು ಕೂಡ ಬೇರೆ ಬೇರೆ ಧರ್ಮದವರು. ಮನೆಗೆ ಗೊತ್ತಿಲ್ಲದೆ ಅವರಿಬ್ರು ಕೂಡ ಅಂತರ್ಧರ್ಮೀಯ ಮದುವೆಯನ್ನ ಆಗಿದ್ದಾರೆ. ಆದ್ರೂ ಕೂಡ ಅವರು ನೆಮ್ಮದಿಯಾಗಿ ಜೀವನವನ್ನು ಸಾಗಿಸ್ತಾ ಇದ್ರು. ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ. ಈ ಭಾನುಚಂದ್ರ ರೆಡ್ಡಿ ಇದ್ರಲ್ಲ, ಅವರು ಅಮೆರಿಕದಲ್ಲಿ ವರ್ಷಕ್ಕೆ 80 ಲಕ್ಷದ ಪ್ಯಾಕೇಜ್ ಪಡಿತಾ ಇದ್ರು. ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಲೈಫ್ ಆರಾಮಾಗಿತ್ತು, ಕೈ ತುಂಬ ಸಂಬಳ. ಆ ಕಾರಣಕ್ಕಾಗಿ ಅಮೆರಿಕದಲ್ಲಿ ಒಂದು ಮನೆ ಕಡಿಸ್ತಾ ಇದ್ರು. ಅವರ ಊರಾಗಿರುವಂತಹ ತೆಲಂಗಾಣದಲ್ಲೂ ಕೂಡ ಒಂದು ಮನೆ ಕಡಿಸ್ತಾ ಇದ್ರು. ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ. ಲೈಫ್ ಬಿಂದಾಸ್ ಎನ್ನುವ ರೀತಿಯಲ್ಲಿ ಇದ್ರು. ಹೀಗಿದ್ದಾಗಲೇ ಕಳೆದ ವರ್ಷ ಏನಾಗುತ್ತೆ, ಇದೇ AI ಕಾರಣಕ್ಕಾಗಿ ಭಾನುಚಂದ್ರ ರೆಡ್ಡಿ ಅವರನ್ನ ಕೆಲಸದಿಂದ ತೆಗೆದು ಹಾಕಲಾಗುತ್ತೆ. ಅದಾದ ಬಳಿಕ ಅವರು ಅಮೆರಿಕದಲ್ಲಿ ಕೆಲಸ ಹುಡುಕಿದ್ರು, ಸಿಗ್ಲಿಲ್ಲ. ಸೀದಾ ಅವರು ವಾಪಸ್ ಹೈದರಾಬಾದ್ ಕಡೆಗೆ ಬರ್ತಾರೆ. ಅವರು ಅಲ್ಲೂ ಕೂಡ ಕೆಲಸವನ್ನು ಹುಡುಕ್ತಾರೆ, ಸಿಗ್ಲಿಲ್ಲ. ಅದಾದ ಬಳಿಕ ಬೆಂಗಳೂರು ಕಡೆಗೆ ಬರ್ತಾರೆ, ಅಲ್ಲೂ ಕೂಡ ಕೆಲಸವನ್ನು ಹುಡುಕ್ತಾರೆ, ಸಿಗ್ಲಿಲ್ಲ. ಆದ್ರೆ ಅವರ ಪತ್ನಿಗೆ ಮಾತ್ರ ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಸಿಗುತ್ತೆ. ಅವರು ಮಾತ್ರ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಅಮೆರಿಕದಲ್ಲಿ ಗೌರವಯುತವಾದಂತ ಬದುಕನ್ನ ಕಟ್ಟಿಕೊಂಡಿದ್ದಂತ ವ್ಯಕ್ತಿಗೆ ಇಲ್ಲಿ ಕೆಲಸ ಇಲ್ಲದಂತ ಪರಿಸ್ಥಿತಿ. ಅವ್ರ ಕತೆ ಏನಾಗ್ಬೇಡ ಹೇಳಿ. ಅವರು ಯೋಚನೆ ಮಾಡಿದ್ರು ಏನು ಮಾಡಿದ್ರು ಕೂಡ ಆರ್ಥಿಕವಾಗಿ ಒಂದು ಕಡೆಯಿಂದ ಸಮಸ್ಯೆ ಆಗ್ತಾ ಇದೆ. ಯಾಕಂದ್ರೆ ಬೇರೆ ಬೇರೆ ಕಮಿಟ್ಮೆಂಟ್ಗಳಿತ್ತು ಅವರಿಗೆ. ಮತ್ತೊಂದು ಕಡೆಯಿಂದ ಆ ಗೌರವ ಏನಿತ್ತು, ಅಮೆರಿಕದಲ್ಲಿ ಕೆಲಸ ಮಾಡ್ತಿದ್ದಾನೆ ಎನ್ನುವಂಥ ಗೌರವ, ಅದು ಕೂಡ ಕಡಿಮೆ ಆಗೋದಕ್ಕೆ ಶುರುವಾಗ್ಬಿಡ್ತು. ಹೀಗಾಗಿ ಆ ಮನುಷ್ಯ ವಿಪರೀತ ಡಿಪ್ರೆಷನ್ಗೆ ಹೋಗಿಬಿಟ್ಟಿದ್ರು. ಹೀಗಾಗಿ ಮೊನ್ನೆ ಒಂದು ಡಿಸಿಷನ್ಗೆ ಬಂದುಬಿಡ್ತಾರೆ, ಪ್ರಾಣವನ್ನ ಕಳೆದುಕೊಳ್ಳುವಂತ ನಿರ್ಧಾರ. ಅವ್ರು ಪ್ರಾಣವನ್ನ ಕಳ್ಕೊಳ್ತಾರೆ. ಅದಾದ ಬಳಿಕ ಅವರ ಪತ್ನಿ, ಅವರು ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಅನ್ಸುತ್ತೆ, ಮನೆಗೆ ಬಂದು ನೋಡ್ತಾರೆ, ಒಳಗಡೆ ಗಂಡನ ದೇಹ ಇದೆ. ತಕ್ಷಣ ಒಂದು 20 ನಿಮಿಷ ಅಲ್ಲೇ ಕೂತು ಯೋಚನೆ ಮಾಡಿದ್ದಾರೆ. ಆಮೇಲೆ ಏನ್ ಮಾಡ್ಬೇಕು ಗೊತ್ತಾಗಿಲ್ಲ. ಅದೇ ಅಪಾರ್ಟ್ಮೆಂಟ್ ಇಂದ ಅವರು ಕೂಡ ಕೆಳಗಡೆ ಜಿಗಿದಿದ್ದಾರೆ. ಒಂದು ಕೆಲಸ ಹೋಯ್ತು, ಇಡೀ ಕುಟುಂಬ ಸರ್ವನಾಶ ಆಗುವಂತ ಪರಿಸ್ಥಿತಿ ಎದುರಾಗಿ ಬಿಡ್ತು. ಆ ಕಾರಣಕ್ಕಾಗಿ ಹೇಳಿದ್ದು ಬಂಧುಗಳೇ, ಈಗ ನಾವೆಲ್ಲರೂ ಕೂಡ ಅಪ್ಡೇಟ್ ಆಗಲೇಬೇಕಾದಂತ ಅನಿವಾರ್ಯತೆ ಎದುರಾಗಿದೆ. ನಿಮ್ಗೆ ಏನಿಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.